ಹೆಲೋ ಗಾಯ್ಸ್, ವೆಲ್ಕಮ್ ಟು ನಂದುಸ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ನನ್ನ ಮ್ಯಾರೇಜ್ದು ಸ್ಯಾರಿ ಕಲೆಕ್ಷನ್ಸ್, ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಮತ್ತು ಅದ್ರ ಬ್ಲೌಸಸ್ಸು, ಡಿಸೈನ್ಸ್, ವರ್ಕ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಆ್ಯಕ್ಚುಲಿ ಫಸ್ಟ್ ಬಂದುಬಿಟ್ಟು ಇದು ನನ್ನ ಮುಹೂರ್ತದ ಸ್ಯಾರಿ, ಗ್ರೇ ವಿತ್ ಪಿಂಕ್. ನೀವು ನೋಡ್ತಿರ್ಬೋದು ಇಲ್ಲಿ, ಗ್ರೇ ವಿತ್ ಪಿಂಕ್ ಕಲರ್. ಆ್ಯಕ್ಚುಲಿ ಸ್ಯಾರಿ ಮಾತ್ರ ಸಕ್ಕತ್ತಾಗಿದೆ ನಾನು ಇದು ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು. ಸೊ ಇದಕ್ಕೆ ನಾನು ಈ ಥರ ಕುಚ್ಚು ಹಾಕಿಸ್ದೆ. ಈ ಥರ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ಈ ಥರ ಇಲ್ಲಿ ಸ್ಟಾರ್ ಈ ಥರ ಕುಚ್ಚು ಹಾಕಿಸ್ದೆ ನಾನು. ಗೋಲ್ಡನ್ ಮತ್ತು ಗ್ರೇ ಮತ್ತು ಪಿಂಕ್, ಈ ಥರ 3 ಕಲರ್ಸಲ್ಲಿ ಸ್ಯಾರಿ ಬಂದು ಈ ಥರ ಇದೆ. ಪಲ್ಲು ಬಂದು ಫುಲ್ ಪಿಂಕು. ನಾನು ಆ್ಯಕ್ಚುಲಿ ನನ್ನ ಫೋಟೋ ನಿಮಗೆ ಆ್ಯಡ್ ಮಾಡಿರ್ತೀನಿ, ಸ್ಯಾರಿ ಫೋಟೋ. ನನ್ನ ಮದುವೆಗೆ ಸ್ಯಾರಿ ಮಾತ್ರ ತುಂಬ ಸಖತ್ತಾಗಿ ಹೈಲೈಟಾಗಿ ಕಾಣಿಸ್ತಿತ್ತು. ಎಲ್ಲರೂ ಅದೇ ಹೇಳ್ತಿದ್ರು, ನನ್ನ ಮ್ಯಾರೇಜಲ್ಲಿ ನಿಮ್ಮ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ. ಇದು ನನ್ನ ಮುಹೂರ್ತದ ಸ್ಯಾರಿ. ಸೊ ಗ್ರೇ ವಿತ್ ಪಿಂಕ್ ಕಲರ್ ಸಖತ್ತಾಗಿ ಹೈಲೈಟಾಗಿ ಕಾಣಿಸ್ತಿತ್ತು ಈ ಸ್ಯಾರಿ ಮಾತ್ರ. ಸೊ ನಾನು ನಿಮಗೆ ಈ ಸ್ಯಾರಿದು ನನ್ನ ಫೋಟೋ ಎಲ್ಲ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಓಕೆನಾ? ನೋಡಿ, ಇದು ಎಷ್ಟು ಲೈಟ್ ವೆಯ್ಟ್ ಆಗಿದೆ ಇತ್ತಂದರೆ, ಆ್ಯಕ್ಚುಲಿ ಉಟ್ಕೊಂಡಾಗಂತೂ ಗೊತ್ತೇ ಆಗಲಿಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಇದು ಆಮೇಲೆ ಇದ್ರ ಬ್ಲೌಸ್ ಬಂದು ನಾನು ತುಂಬ ಹೆವಿಯಾಗಿ ಸ್ಟಿಚ್ ಮಾಡಿಸ್ದೆ. ನೋಡಿ, ಇದು ಬ್ಯಾಕ್ ಸೈಡು. ಇದು ಅದೇ ಪಲ್ಲಕ್ಕಿನಲ್ಲಿ ಮದುವೆ ಹೆಣ್ಣನ್ನು ಕರ್ಕೊಂಡು ಹೋಗ್ತಿರೋದು ಇದು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಾನು ಇದೆಲ್ಲ ಬ್ಲೌಸು ವರ್ಕ್ ಎಲ್ಲ ಮಾಡಿಸಿದ್ದು ಶಿವಾಜಿನಗರಲ್ಲಿ. ನಾನು ರೆಗ್ಯುಲರಾಗಿ ಅಲ್ಲೇ ನಾನು ಸ್ಟಿಚಿಂಗ್ ಎಲ್ಲ ಒಬ್ಬರ ಹತ್ರ ಕೊಡೋದು, ತೌಸೀಫ್ ಅಂತ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಫ್ರಾಕ್ಸು. ನಾನು ಅದು ಕೂಡ ವಿಡಿಯೋ ಹಾಕ್ತೀನಿ, ಫ್ರಾಕ್ಸು ಎಲ್ಲ. ನೋಡಿ, ಇಲ್ಲಿ ಮದುವೆ ಹೆಣ್ಣು ಬಂದುಬಿಟ್ಟು ಹೂವಿನ ಹಾರ ಇಟ್ಕೊಂಡಿರೋದು ಇಲ್ಲಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಮದುವೆ ಗಂಡು ಈ ಕಡೆ ಸ್ಲೀವ್ಸ್ಗೆ ಹೂವಿನ ಹಾರ ಇಟ್ಕೊಂಡಿರೋದು. ಇಲ್ಲಿ ಲಕ್ಷ್ಮೀ ದೇವಿದು ಕೊಟ್ಟಿದ್ದಾರೆ ಕೆಳಗಡೆ, ಇದು ಸ್ಲೀವ್ಸ್ಗೆ. ಇದು ನೋಡಿ, ಇದು ಬ್ಯಾಕ್ ಸೈಡ್. ಏನು ಸಖತ್ತಾಗಿ ಬಂದಿತ್ತು ಅಂದರೆ ಬ್ಲೌಸ್ ಮಾತ್ರ. ನನ್ನ ಬ್ಲೌಸೇ ಆ್ಯಕ್ಚುಲಿ ನನ್ನ ಸ್ಯಾರಿಗೆ ಹೈಲೈಟ್. ಯಾಕಂದರೆ ಹಿಂದೆ ಇಲ್ಲಿ ಪಲ್ಲಕ್ಕಿನಲ್ಲಿ ಮದುವೆ ಹೆಣ್ಣನ್ನು ಕರ್ಕೊಂಬರ್ತಿರೋದು ಇಲ್ಲೆಲ್ಲ ನೋಡಿ. ಮತ್ತು ವರ್ಕ್ ನೋಡಿ, ಫುಲ್ ಕುಂದನ್ ವರ್ಕು ಮತ್ತು ಎಲ್ಲ ಹ್ಯಾಂಡ್ ಸ್ಟಿಚ್ಡೆ, ಹ್ಯಾಂಡ್ ವರ್ಕ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ನಾನು ನಿಮಗೆ ಅದು ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ, ತೌಸೀಫ್ ಅಂತ. ತುಂಬ ಚೆನ್ನಾಗಿ ಅವ್ರ ಫ್ರಾಕ್ಸು ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ಸಕ್ಕತ್ತಾಗಿ ಮಾಡ್ತಾರೆ. ನಾನು ಆ ಫ್ರಾಕ್ಸ್ ಕೂಡ ವಿಡಿಯೋ ಹಾಕ್ತೀನಿ ನಿಮಗೆ. ಅದು ಆ್ಯಕ್ಚುಲಿ ಎಲ್ಲರೂ ರೆಡಿಮೇಡ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿರ್ತಾರೆ ಅವರು. ಸೊ ಇದು ಆ್ಯಕ್ಚುಲಿ ನನ್ನ ಮುಹೂರ್ತದ್ದು ಇದು ಬ್ಲೌಸು, ಅದು ಸ್ಯಾರಿ ಎಲ್ಲ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಈ ಥರ ಇದು ಬ್ಲೌಸ್, ಇದು ಸ್ಯಾರಿ ಪಿಂಕ್ ಕಲರ್. ನೋಡಿ, ಇದು ಪಿಂಕ್ ಕಲರ್ ಸ್ಯಾರಿ. ಈ ಪಿಂಕ್ ಕಲರ್ ಸ್ಯಾರಿಗೆ ಈ ಪಿಂಕ್ ಕಲರ್ ಬ್ಲೌಸ್, ಈ ಪಿಂಕ್ ಕಲರ್ ಸ್ಯಾರಿ. ಇದಕ್ಕೂ ಕುಚ್ಚು ಬಂದ್ಬಿಟ್ಟು ನಾನು ಈ ಥರ ಹಾಕ್ಸಿದ್ದೆ, ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ, ಈ ಥರ ಹಾಕ್ಸಿದ್ದೆ ಕುಚ್ಚು ಸ್ಯಾರೀಸ್ಗೆ. ಸೊ ಇದು ಫುಲ್ ಪಿಂಕ್ ಆ್ಯಂಡ್ ಪಿಂಕ್. ಕೆಳಗಡೆ ಬಂದು ಸ್ವಲ್ಪ ಡಾರ್ಕಾಗಿ ಬಾರ್ಡ್ರ್ ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಇನ್ನು ಬಿಟ್ಟರೆ ಇದು ಫುಲ್ ಪಿಂಕು. ಇಲ್ಲೆಲ್ಲ ಫ್ಲವರ್ಸ್ ಅಂದರೆ ಡಬಲ್ ಕಲರ್ ಕಾಣಿಸುತ್ತೆ. ಸನ್ಲೈಟ್ಗೆ ಹೋದಾಗ ನಾವು ಈ ಥರ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಗೋಲ್ಡ್ ಕಲರ್ ಥರ ಕಾಣಿಸುತ್ತೆ, ಈ ಕಡೆ ಇಲ್ಲಿ ಪಿಂಕ್ ಕಾಣಿಸುತ್ತೆ. ನಾವು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕೇ ಡಿಫ್ರೆಂಟ್ ಆಗೋಗುತ್ತೆ ಇದು. ಸೊ ಇದಕ್ಕೆ ಫುಲ್ ಕುಂದನ್ ವರ್ಕ್ ಮಾಡಿಸಿದೆ, ಆಫ್ ಸ್ಲೀವ್ಸ್ ಕೊಟ್ಟಿದ್ದೆ ನೋಡಿ, ಸ್ಲೀವ್ಸ್ಗೆ ಈ ಥರ. ಆಮೇಲೆ ಬ್ಯಾಕ್ ಸೈಡು ಅಷ್ಟೇ ನಾನು ತುಂಬ ಫುಲ್ ಸಿಂಪಲಾಗಿ ಮಾಡಿಸಿದೆ. ಯಾಕಂದರೆ ಎಲ್ಲ ಹೆವಿ ಅಂದರೆ ಯಾವಾಗೋ ಒಂದು ಸರಿ ನಾವು ಉಡೋದಲ್ವ. ಸೊ ಫುಲ್ ಹೆವಿ ಅಂದರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಚೆನ್ನಾಗೇ ಇರುತ್ತೆ, ಬಟ್ ನಾವು ಉಡೋದು ಯಾವಾಗೋ ಒಂದು ಸರಿ ಏನಕ್ಕೆ ಅಂದ್ಬಿಟ್ಟು ನಾನು ಈ ಥರ ಸಿಂಪಲಾಗಿ ಮಾಡಿಸ್ಕೊಂಡೆ. ಮತ್ತು ಲೇಸ್ಗೂ ಅಷ್ಟೇ ಈ ಥರ ಕೊಟ್ಟಿದ್ರು, ಈ ಥರ
ಆ್ಯಕ್ಚುಲಿ ನಾನು ಇದೆಲ್ಲ ಸ್ಟಿಚ್ ಮಾಡಿಸಿ ನಮ್ಮ ಮ್ಯಾರೇಜ್ ಆಗಿನೇ 4 ಇಯರ್ಸ್ ಆಯಿತು. 4 ಇಯರ್ಸಿಂದ ನೋಡಿ ಆ್ಯಕ್ಚುಲಿ ಒಂದು ಕುಂದನ್ ಕೂಡ ಆಚೆ ಬಂದಿಲ್ಲ. ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಮತ್ತು ತುಂಬ ರೀಸನಬಲ್ ಪ್ರೈಸ್, ವೆರಿ ರೀಸನಬಲ್ ಪ್ರೈಸಲ್ಲಿ. ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ತುಂಬ ಕಾಸ್ಟ್ ಕೇಳಿದ್ರು. ಸೊ ಇವ್ರು ಮಾತ್ರ ತುಂಬ ರೀಸನಬಲ್ ಪ್ರೈಸಲ್ಲಿ ನನಗೆ ಸ್ಟಿಚ್ ಮಾಡಿಕೊಟ್ರು. ಮತ್ತು ಇದೂ ಸಹ ಬ್ರೌನ್ ಕಲರು. ಇದು ನನ್ನ ಮ್ಯಾರೇಜ್ ಸ್ಯಾರಿ. ಇದು ಸಹ ನನ್ನ ಮ್ಯಾರೇಜ್ ಸ್ಯಾರಿ. ಸೊ ಇದು ಬ್ರೌನ್ ಕಲರ್. ಇದು ಬಂದ್ಬಿಟ್ಟು ಓವಲ್ ಶೇಪ್ಸ್, ರೌಂಡ್ಸ್ ಮತ್ತು ಬಾಕ್ಸ್ ಸ್ಕ್ವೇರ್ಸ್ ಥರ ಇರೋದು ತೊಗೊಂಡೆ. ಇದಕ್ಕೂ ನೋಡಿ ನಾನು ಈ ಥರ ಮಾಡಿಸಿದೆ. ಎಲ್ಲದಕ್ಕೂ ಒಂದೊಂದು ಡಿಸೈನ್ ಮಾಡಿಸಿದ್ದೀನಿ. ಸ್ಯಾರೀಸ್ ಮಾತ್ರ ಡಬಲ್ ಶೇಡೆಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ರಿ. ಉಟ್ಟಾಗ ಮಾತ್ರ ಹೈಲೈಟ್. ನನ್ನ ಸ್ಯಾರೀಸ್ ಆ್ಯಕ್ಚುಲಿ ಎಲ್ಲ ಬಂದವರೆಲ್ಲ ಸ್ಯಾರೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಬ್ಲೌಸ್ ವರ್ಕ್ ಡಿಸೈನ್ಸ್ ಅಂತೂ ಹೇಳೋದೇ ಬೇಡ ಅಂತ ಹೇಳಿದ್ರು. ನೋಡಿ ಇದು ಈ ಸ್ಯಾರಿಗೆ, ಬ್ರೌನ್ ಕಲರ್ ಸ್ಯಾರಿಗೆ ಇದು ನೋಡಿ 4 ಇಯರ್ಸ್ ಆಗಿದೆ. ಏನಾದರೂ ಒಂದು ಕುಂದನ್ನಾದರೂ ಇದು ಬಂದಿದೆಯಾ ನೋಡಿ. ಇದು ಅಷ್ಟೇ ತುಂಬ ಸಿಂಪಲಾಗಿ ಮಾಡಿಸಿದೆ. ಇದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ, ಮತ್ತು ಫ್ರಂಟ್ ಸಿಂಪಲ್. ಅಂದರೆ ಇದೇ ಹೆವಿ ಆಗೋಯ್ತು ನಮಗೆ ಅಲ್ವಾ. ಸ್ಲೀವ್ಸೇ ಹಾಕೊಂಡಾಗಂತೂ ಫುಲ್ ಹೆವಿ ಅನಿಸುತ್ತೆ ನಮಗೆ ಸ್ಲೀವ್ಸ್ ಫುಲ್ಲು. ಮತ್ತು ಇದಕ್ಕೆ ಲೇಸ್ ಇದು. ಮತ್ತು ಇನ್ನೊಂದು ಹೈಲೈಟ್ ಏನಂದರೆ ಆ್ಯಕ್ಚುಲಿ ನಾನು ಸಿಲ್ಕ್ ಮೆಟೀರಿಯಲ್ ತಗೊಂಡು, ಅಂದರೆ ರೇಷ್ಮೆದು, ನಾನು ಇದರಲ್ಲಿ ಒಂದು ಈ ಥರ ಫ್ರಾಕ್ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಈ ಥರ ನೋಡಿ ಫ್ರಾಕ್ ಥರ. ಅಲ್ಲೇ ಅವರೇ ಶಿವಾಜಿನಗರಲ್ಲೇ ತುಂಬ ಮಾಡ್ತಾರೆ ಅವರು. ಈ ಫ್ರಾಕ್ ಮೆಟೀರಿಯಲ್ ಕೂಡ ಅವರೇ ಸ್ಟಿಚ್ ಮಾಡಿರೋದು. ಇದು ಆಲ್ಮೋಸ್ಟ್ ನಾನು ಸ್ಟಿಚ್ ಮಾಡಿಸಿ 8 ಇಯರ್ಸ್ ಆಗಿದೆ. 8 ಇಯರ್ಸ್ ಆಗಿದೆ. ನೋಡಿ ಏನು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂದರೆ ಒಳ್ಳೆ ಗೊಂಬೆಗೆ ಸ್ಟಿಚ್ ಮಾಡ್ದಂಗೆ ಮಾಡಿರ್ತಾರೆ. ಅಷ್ಟು ಫಿಟ್ನೆಸ್ ಆಗಿ, ಫ್ರಿಲ್ಸು ಆಗಿರಲಿ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಮಗೆ. ನೋಡಿ ಏನು ಚೆನ್ನಾಗಿದೆ ಅಂದರೆ 7-8 ಇಯರ್ಸ್ ಆಗಿದೆ ಇದು ಆಲ್ಮೋಸ್ಟ್. ನಂಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ 7-8 ಇಯರ್ಸ್ ಆಗಿದೆ ನೋಡಿ. ಇದು ಸಿಲ್ಕ್ ಮೆಟೀರಿಯಲ್ಲೇ, ರೇಷ್ಮೆನೇ. ಇದನ್ನು ತೊಗೊಂಡು ನಾನು ಏನೋ ಒಂದು ಫಂಕ್ಷನ್ಗಂತ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಇದ್ರದ್ದು ಕೂಡ ನಾನು ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಸ್ಟಿಚಿಂಗ್ ಕೊಡ್ತಾರೆ ಶಿವಾಜಿನಗರಲ್ಲಿ. ಬೇಕಿದ್ದರೆ ಯಾರಾದರೂ ಹೋಗಿ ಅಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ. ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮತ್ತು ನನ್ನ ಇನ್ನು ಅವ್ರು ಸ್ಟಿಚ್ ಮಾಡಿರೋ ನನ್ನ ಫ್ರಾಕ್ಸು ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನಂದೋಸ್ ಚಾನಲ್ನ. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನನ್ನ ಜ್ಯುವೆಲ್ರಿ ಡಿಸೈನ್ಸ್ ಮತ್ತು ನನ್ನ ಶ್ರೀಮಂತದ್ದು ಸ್ಯಾರೀಸು, ಬ್ಲೌಸ್ ಡಿಸೈನ್ಸು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗಾಯ್ಸ್. Bye-bye.